ರಾಜ್ಯದಲ್ಲಿ ರಸಗೊಬ್ಬರದ ಅಭಾವ. ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ. ಯೂರಿಯಾಕ್ಕಾಗಿ ಸಹಕಾರಿ ಸಂಘದ ಮುಂದೆ ರೈತರು ಮಲಗಿದ್ದಾರೆ ರಾತ್ರಿ ಇಡೀ. ಕೊಪ್ಪಳ ತಾಲೂಕಿನ ಮುದ್ದಾವಳಿಯಲ್ಲಿ ರಾತ್ರಿಯಿಂದಲೇ ರೈತರು ಕಾದಿದ್ದಾರೆ ಗೊಬ್ಬರಕ್ಕಾಗಿ. ಸಹಕಾರಿ ಸಂಘದ ಮುಂದೆ ರಾತ್ರಿ ಇಡೀ ಮಲಗಿ ಬೆಳಗ್ಗೆ ಸೊಸೈಟಿ ಓಪನ್ ಆಗ್ತಾ ಇದ್ದ ಹಾಗೇನೆ ಗೊಬ್ಬರಕ್ಕಾಗಿ ಮುಗಿಬಿದ್ದಿದ್ದಾರೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸೊಸೈಟಿ ಮುಂದೆ ರಾತ್ರಿ ಇಡೀ ಮಲಗಿದಂತಹ ರೈತರು, ಮತ್ತೊಂದು ಕಡೆ ಬೆಳಗಾಗ್ತಾ ಇದ್ದ ಹಾಗೆ ಸೊಸೈಟಿಯ ಬಾಗಿಲು ಓಪನ್ ಆಗ್ತಾ ಇದ್ದ ಹಾಗೆ ನಾ ಮುಂದು ತಾ ಮುಂದು ಅಂಥೇಳಿ ಗೊಬ್ಬರ ತಗೊಳ್ಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಸಾಕಷ್ಟು ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗ ನೋಡ್ತಾ ಇರೋದು ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿಯ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಂದೆ ಇದೀವಿ. ನೋಡ್ತಾ ಇರೋದು ಸಾಕಷ್ಟು ರೈತರು ಅಂದರೆ ಹಗಲು ರಾತ್ರಿ ಅಂದರೆ ನಿನ್ನೆ ರಾತ್ರಿ ಮಲಗಿ ಇವತ್ತು ಗೊಬ್ಬರ 470 ಚೀಲ ಅದನ್ನು ತಗೊಳ್ಳೋಕ್ಕೆ ಸರತಿ ಸಾಲಿನಲ್ಲಿ ಅಂದರೆ ಆಧಾರ್ ಕಾರ್ಡ್ ಬೇಕಾಗಿದೆ. ಆಧಾರ್ ಕಾರ್ಡ್ ಕೊಟ್ಟವರಿಗೆ ಒಂದು ಆಧಾರ್ ಕಾರ್ಡ್ಗೆ 2 ಬ್ಯಾಗ್ಗಳು ಯೂರಿಯಾ ಗೊಬ್ಬರ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ರಾತ್ರಿ ಸರತಿ ಸಾಲಿನಲ್ಲಿ ಅಂದರೆ ಯಾವ ರೀತಿ ನೋಡ್ರೆ ಎಲ್ಲ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲ ತಗೊಂಬಂದು ಆಧಾರ್ ಕಾರ್ಡನ್ನ ಇಟ್ಟು ಏನಪ್ಪ ಅಂದ್ರೆ ಸಾಲ್ಕ ರೈತರು ನಿಂತಿದ್ದಾರೆ ಅಂತ ಹೇಳಿ ಈ ರೀತಿ ವ್ಯವಸ್ಥೆ ಅಂದ್ರೆ ಮಾರ್ಪಟ್ಟಿದೆ ಕೊಪ್ಪಳ ಜಿಲ್ಲೆಯಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಈ ರೀತಿಯಾಗಿ ರೈತರೆಲ್ಲ ಸಾಕಷ್ಟು ಏನಪ್ಪ ಅಂದ್ರೆ ಗೊಬ್ಬರ ಬೇಕು ಅನ್ನೋದಿದ್ದಾರೆ. ಯಾಕಂದ್ರೆ ಕೊಪ್ಪಳ ಜಿಲ್ಲೆ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ವಿವಿಧ ಬೆಳೆಗಳು ಭತ್ತ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಹೀಗೆ ನಾನಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆದರೆ ಯಾವುದೇ ರೀತಿ ಇಲ್ಲಿವರೆಗೂ ಒಂದು ಸರಿಯಾದ ರೀತಿ ಗೊಬ್ಬರ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲ ರೈತರಾಗಿರ್ಬೋದು, ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಸಹಕಾರಿ ಸಂಘಗಳು ಆಗಿದೋ ಅಲ್ಲಿ ಸಾಕಷ್ಟು ಮುಗಿ ಬೀಳ್ತಾ ಇದ್ದಾರೆ ರೈತರೆಲ್ಲ. ಯೂರಿಯಾ ಗೊಬ್ಬರ ಬೇಕನ್ನೋ ಕಾರಣಕ್ಕೆ ಆ ಕಾರಣಕ್ಕಾಗಿ ಪೊಲೀಸರನ್ನು ಸಹ ಸಪೋರ್ಟ್ ತೆಗೆದುಕೊಂಡು ಅಂದ್ರೆ ಅಲ್ಲಿ ಕಂಟ್ರೋಲ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದು ಜಿಲ್ಲೆಯಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಯೂರಿಯಾಕ್ಕಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಏನಪ್ಪ ಅಂದರೆ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಯೂರಿಯಾ ಗೊಬ್ಬರಕ್ಕೆ ಈ ಸಮಸ್ಯೆ ಕೂಡಲೇ ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೆಂಪು ವಿನಯ್ ಜೊತೆ ಮುಖಂಡಗದ್ದಿ ಪಲ್ಬಿಟಿ ಕೊಪ್ಪಳ.